ವೆಲ್ಕಮ್ ಟು ದ ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಡಿಸೈನನ್ನು ಹಾಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮಗೆ ಹಾಕ್ಬಿಟ್ಟಿದ್ದೀನಿ ನೋಡಿ, ಸ್ವಲ್ಪ ಹೇಗೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲಿ ಆಗಿದೆ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ. 1 ಅವರೆಲ್ಲ ಹಾಕ್ಬಿಡ್ಬೋದು ಇದನ್ನು, ಅಷ್ಟು ಚೆನ್ನಾಗಿದೆ ತುಂಬ. ಆಮೇಲೆ ಬಿಗಿನರ್ಸ್ಗಂತೂ ಒಳ್ಳೆ ಕಲಿಬೇಕಾದ್ರೆ ತುಂಬ ಮಾಡಿಸಿದಂಥ ಡಿಸೈನು. ಸ್ಟಾರ್ಟ್ ಮಾಡೋಣ. ನಾನು ಫಸ್ಟೇ ಹಾಕಿರೋದ್ರಿಂದ ನಿಮಗೆ ಸ್ಟಾರ್ಟಿಂಗ್ ಹೇಗೆ ಅಂತ ತೋರಿಸ್ತೀನಿ. ಇದು ಹೇಗೆ ಅಂತ ಸ್ಟಾರ್ಟಿಂಗ್ ನೋಡಿ. ಇಲ್ಲಿ ನಾನು ಫಸ್ಟ್ ಇದನ್ನು ಹಾಕ್ಕೊಂಡಿದ್ದೀನಿ, ಕ್ರೋಶಸ್ಸು ಸಿಂಗಲ್ ಆಫ್ ಕ್ರೋಶನ್ನ ಹಾಕ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಅಂತ ತಿಳ್ಕೊಳ್ಳಿ. ಲಾಕ್ ಮಾಡಿ ಸ್ಯಾರಿಗೆ 2 ಸಾರಿ ಲಾಕ್ ಮಾಡಿದ ನಂತರ 3 ಸಾರಿ ಈ ರೀತಿ ಸಿಂಗಲ್ ಆಫ್ ಕ್ರೋಶನ ಹಾಕೊಳ್ಳಿ. ನಂತರ ಒಂದು 4 ಚೈನನ್ನು ನೋಡಿ, ಸಿಂಗಲ್ ಕ್ರೋಶ 2 ಸಾರಿ ಲಾಕ್, 3 ಸಾರಿ ಸಿಂಗಲ್ ಹಾಫ್ ಕ್ರೋಶ ಆದಮೇಲೆ 4 ಚೈನನ್ನು ಹಾಕಿ ನೆಕ್ಸ್ಟು 6 ಸಿಂಗಲ್ ಆಫ್ ಕ್ರೋಶನ ಹಾಕೊಬೇಕು. ನಂತರ ಏನು ಮಾಡಬೇಕಂತ ಹೇಳ್ತೀನಿ. ಈ ರೀತಿ ಸಿಂಗಲ್ ಕ್ರೋಶ ಹಾಕೋ 6 ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ 6 ಸಾರಿ ಈ ರೀತಿ ಬಿಚ್ಚು ಹೋಗ್ಬಿಟ್ಟಿದೆ. ಆಫ್ ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಈ ರೀತಿ ಕ್ರೋಶದ ಮೇಲೆ 1 ಸಾರಿ ದಾರವನ್ನು ಸುತ್ತಕೊಳ್ಳಿ. ಈ ರೀತಿ ಬಟ್ಟೆ ಒಳಗಡೆಯಿಂದ ಲಾಕ್ ಮಾಡಿ ದಾರನ ಹೇಳುತ್ತಂದರೆ 1 2 3 ದಾರ ಆಗುತ್ತೆ. ಈ ರೀತಿ ಮತ್ತೆ ಮೇಲ್ಗಡೆ ದಾರವನ್ನು ಎಳೆದು ಆ 3 ದಾರದೊಳಗಡೆ ಒಂದನ್ನು ಸೇರಿಸಿ ಎಳಿಬೇಕು. ಇದು ಆಫ್ ಸಿಂಗಲ್ ಕ್ರೋಶ ಆಗುತ್ತೆ. ನಂತರ ಈ ರೀತಿ ಫಸ್ಟು ನೀವು 2 ಸರಿ ಲಾಕ್ ಆದಮೇಲೆ 3 ಹಾಫ್ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಂಡು ಮತ್ತೆ 6 ಸರಿ ಆಫ್ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನಂತರ ಈ ದಾರನ ಸ್ವಲ್ಪ ಮುಂದೆ ಮಾಡಿ ಬೀಡ್ಸ್ ನೀವು ಯಾವುದಾದ್ರೂ ತೊಗೊಬೋದು. ರೌಂಡ್ ಬೀಡ್ಸಸ್ಸು, ಡಿಸೈನ್ ಬೀಡ್ಸಸ್ಸು, ಆ ಥರ ಯಾವುದಾದ್ರೂ ತೊಗೊಬೋದು ಡಿಸೈನು. ನಾನು ಇದು ಕ್ಯೂಬ್ ಬೀಡ್ಸಸ್ಸನ್ನು ತೊಗೊಂಡಿದ್ದೀನಿ. ಇನ್ಸರ್ಟ್ ಮಾಡಿ ನಂತರ ಇದನ್ನು 1 ಸರಿ ಲಾಕ್ ಮಾಡೋದು ಬೇಡ. ಈ ರೀತಿ ಕ್ರೋಶದ ಮೇಲೆ 1 ಸರಿ ದಾರವನ್ನು ಸುತ್ತಕೊಂಡು ಡೈರೆಕ್ಟಾಗಿ ಅದು ಸ್ಯಾರೀಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ಅಂತಲೂ ನೋಡಿ ಹೋಲ್ ಮಾಡಿ ಈ ರೀತಿ ದಾರನ ತೊಗೊಂಡು ಬಂದರೆ 1 2 3 ಸರಿ ದಾರ ಆಗುತ್ತೆ. ಅದನ್ನು ಆ ಮೇಲ್ಗಡೆ ದಾರ ಎಳೆದು 3 1 ಸರಿ ತೊಗೊಂಬಂದರೆ ಹಾಫ್ ಸಿಂಗಲ್ ಕ್ರೋಶ ಇದು ರೆಡಿ ಆಗುತ್ತೆ. ನಂತರ ಇದಾದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಚೈನ್ ಆದಮೇಲೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಬಟ್ಟೆನ ಟರ್ನ್ ಮಾಡಿ ನಾವು ಬೀಡ್ಸನ್ನು ಹಾಕಬೇಕಾದ್ರೆ ಫಸ್ಟ್ ನಾವು ಎಲ್ಲಿ ಕ್ರೋಶವನ್ನು ಹಾಕಿರ್ತೀವಿ, ಲಾಕ್ ಮಾಡಿರ್ತೀವಿ ಸಿಂಗಲ್ ಕ್ರೋಶ, ಆ ಗ್ಯಾಪ್ ನಡುವೆ ಹೋಗಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿ ದಾರ ಎಳೆತಾ ಹೋಗಿ ಮತ್ತೆ ಇನ್ನೊಂದು ಪಕ್ಕದಲ್ಲೂ ಸಹ ಲಾಕನ್ನು ಮಾಡಬೇಕಾಗುತ್ತೆ. ಮತ್ತು ಲಾಕ್ ಆದಮೇಲೆ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಆದಮೇಲೆ ಕ್ರೋಶದ ಮೇಲೆ 1 ಸಾರಿ ದಾರವನ್ನು ಸುತ್ತಕೊಂಡು ನಾವು ಈ 4 ಚೈನ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ 6 ಚೈನ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೇಮ್ ಸಿಂಗಲ್ ಆಫ್ ಕ್ರೋಶದವನ್ನೇ ಕ್ರಿಯೇಟ್ ಮಾಡಬೇಕು. 3 ಸಾರಿ ದಾರ ಆಯಿತು ಒಳಗಡೆಯಿಂದ ಹೇಳ್ತಾ ಅಂದರೆ ದಾರನ ಈ ರೀತಿ 3 ದಾರನೂ ಒಂದೇ ದಾರದಲ್ಲಿ ಸೇರಿಸಿ ಹೇಳಿದ್ರೆ ಆಫ್ ಸಿಂಗಲ್ ಕ್ರೋಶ ಆಗುತ್ತೆ. ಸೇಮ್ ನಾವು ಬೇಸಲ್ಲಿ ಯಾವ ಥರ ಆಫ್ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ ಅದೇ ರೀತಿ ಡಿಸೈನಲ್ಲಿ ಕಂಟಿನ್ಯೂ ಮಾಡಬೇಕು. ಇಲ್ಲ ಬೇಡ ನನಗೆ ಡಬಲ್ ಕ್ರೋಶ ಮಾಡ್ಕೊತೀನಿ ಅಂತಂದ್ರೂ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬ ಸಿಂಪಲಾಗಿ ಕೇಳಿದ್ರಿಂದ ನಮಗೆ ಹಾರ್ಚು ತುಂಬ ಸಿಂಪಲಾಗಿ ಬೇಕಾಗಿರೋದ್ರಿಂದ ಈ ಒಂದು ಡಿಸೈನ್ಗೆ ಈ ರೀತಿಯೇ ಬರುತ್ತೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಹಾಗೂ ಮಾಡ್ಬೋದು. ಮತ್ತೆ ಇನ್ನೊಂದು ಸರಿ ಕ್ರೋಶದಲ್ಲಿ ದಾರವನ್ನು ಸುತ್ತಕೊಂಡು 4 ಚೈನ್ ಒಳಗಡೆ ಹೋಗಿ ದಾರ ಹೇಳುತ್ತಂದರೆ 1 2 3 ಸಾರಿ
ಆ ಒಂದು ಕ್ರೋಶ ದಾರ ಬರುತ್ತೆ. ಆ ಮೂರನ್ನು ಒಂದು ಸೇರಿಸಿ ಹೇಳಿದ್ರೆ ಹಾಫ್ ಡಬಲ್ ಕ್ರೋಶ ಹಾಫ್ ಸಿಂಗಲ್ ಕ್ರೋಶ ಆಗುತ್ತೆ. ಮತ್ತು ಇನ್ನೊಂದು ಸಾರಿ 3 ಸಾರಿ ಆ ಆರ್ಚ್ ಒಳಗಡೆ ಹಾಫ್ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು ಈ ರೀತಿ. ಮತ್ತು 3 ಚೈನನ್ನು ಹಾಕ್ಕೊಳ್ಳಿ 1 2 3. ಮತ್ತು 3 ಚೈನ್ ಹಾಕಿದ ನಂತರ ಈ ಗ್ಯಾಪ್ ಕಾಣಿಸುತ್ತಲ್ಲ, ನಾವು ಇಲ್ಲೊಂದು ಕ್ರೋಶ ಮಾಡಿದ್ಮೇಲೆ ಆ ಗ್ಯಾಪಲ್ಲಿ ಕಾಣಿಸ್ತಾ ಇರ್ಬೋದು, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ಎಳೆದು ಲಾಕ್ ಮಾಡಿ. ಇದು ಸ್ಮಾಲ್ ಪಿಕಾಕ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ದಾರವನ್ನು ಸುತ್ಕೊಳ್ಳಿ. ಮತ್ತು ಈ ಕಡೆ ಹಾಫ್ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಆ ಕಡೆಯೂ 3 ಆಗಿದೆ, ಈ ಕಡೆಯೂ 3 ಹಾಫ್ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು ಈ ರೀತಿ. ಮಧ್ಯದಲ್ಲಿ ಟೋಟಲಿ 4 ಚೈನ್ಗೆ 6 ಸಿಂಗಲ್ ಹಾಫ್ ಸಿಂಗಲ್ ಕ್ರೋಶ ಬರುತ್ತೆ ಈ ರೀತಿ ಬರುತ್ತೆ. ನಂತರ ಅದರೊಳಗಡೆ ಹೋಗಿ ಲಾಕ್ ಮಾಡಿ. ನಾವು 4 ಚೈನ್ ಇದೆಯಲ್ಲ, ಆ 4 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಅಷ್ಟೇ, ಜಸ್ಟು ಹಾಫ್ ಸಿಂಗಲ್ ಕ್ರೋಶ ಅಲ್ಲ. ನೋಡಿ ಮಿನಿ ಆರ್ಚು ಎಷ್ಟು ಚೆನ್ನಾಗಿ ಬರುತ್ತೆ, ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಲಾಕ್ ಆದಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಸ್ಪೇಸ್ ಪಕ್ಕದಲ್ಲೇ ಪಾಯಿಂಟ್ ಪಕ್ಕದಲ್ಲೇ ಹೋಗಿ ಈ ರೀತಿ ದಾರಾನ ಎಳೆದು 3 ದಾರವನ್ನು ಒಂದೇ ದಾರದ ಒಳಗಡೆ ಈ ರೀತಿ ಎಳೆದು ತೊಗೊಂಬನ್ನಿ. ಸ್ವಲ್ಪ ಈ ಥರ ಆಗುತ್ತೆ. ಸ್ವಲ್ಪ ನೀವು ಇದರಲ್ಲಿ ಈ ರೀತಿ ಕೈಯಲ್ಲಿ ಸರಿ ಮಾಡ್ಕೊಬೇಕು. ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ತಿ ಬಟ್ಟೆ ಒಳಗಡೆ ಹೋಗಿ ದಾರ ಎಳೆತಂದರೆ 3 ಸರಿ ದಾರ ಆಗುತ್ತೆ. ಮತ್ತು ಮೇಲ್ಗಡೆ ದಾರವನ್ನು ಎಳೆದ್ರೆ ಹಾಫ್ ಸಿಂಗಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಈ ರೀತಿ 6 ಬಾರಿ ಮಾಡ್ಕೊಬೇಕು. 6 ಹಾಫ್ ಸಿಂಗಲ್ ಕ್ರೋಶವನ್ನು ಬಟ್ಟೆ ಒಂದು ಬೇಸಲ್ಲಿ ಮಾಡ್ಕೊಬೇಕು. 1 2 3 4 5 ಆಗಿದೆ ನೋಡಿ. ಈಗ ಪರ್ಫೆಕ್ಟ್ ಆರ್ಚ್ ಕ್ರಿಯೇಟ್ ಹೇಗಾಗಿದೆ ನನಗೆ ಗೊತ್ತಾಗ್ತಾ ಇದೆ. ಎಷ್ಟು ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಿನಿ ಆರ್ಚ್ ಕ್ರಿಯೇಟ್ ಆಗಿದೆ. ತುಂಬ ಸಿಂಪಲಾಗಿ ಬೇಕು ಅಂತಂದವ್ರಿಗೆ ಈ ರೀತಿ ನೀವು ಹಾಕ್ಕೊಡ್ಬೋದು. ಹಾಗೆ ಈ ಬೀಡ್ಸು ಬೇಕಿದ್ರೆ ಯಾವುದಾದ್ರೂ ತೊಗೊಬೋದು, ರೌಂಡ್ ಬೀಡ್ಸು ಡಿಸೈನರು ಯಾವುದಾದ್ರೂ ಹಾಕ್ಬೋದು. ಮತ್ತು ಈ ಪಿಕಾಕ್ ಇದೆಯಲ್ಲ, ಇಲ್ಲಿ ನೀವು ಹ್ಯಾಂಗಿಂಗ್ ಬೀಡ್ಸಸ್ಸು ಯೂಸ್ ಮಾಡ್ಬೋದು, ರೌಂಡ್ ಬೀಡ್ಸಸ್ಸು ಯೂಸ್ ಮಾಡ್ಬೋದು, ನಿಮ್ಮ ಚಾಯ್ಸು. ಈ ಸ್ಪೇಸಲ್ಲಿ ನಾವು ಕುಚ್ಚನ್ನು ಹಾಕಬೇಕು. ನಾನು ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಸ್ಟಾರ್ಟಿಂಗ್ ಬಂದು ಲಾಕ್ ಮಾಡಿ 2 ಸರಿ, 3 ಸರಿ ಹಾಫ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, 4 ಚೈನು, ಮತ್ತು 6 ಬಾರಿ ಹಾಫ್ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡಿ 4 ಚೈನನ್ನು ಹಾಕಿ ಟರ್ನ್ ಮಾಡಿ ಸ್ಯಾರಿನ 2 ಸರಿ ಲಾಕ್ ಮಾಡಿ ಆರ್ಚನ್ನು ಸಿಂಗಲ್ ಕ್ರೋಶದಿಂದ 3 ಸರಿ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು 3 ಹಾಫ್ ಸಿಂಗಲ್ ಕ್ರೋಶವನ್ನು ಹಾಕಿ ಲಾಕ್ ಮಾಡಿ 6 ಸಾರಿ ನೀವು ಹಾಫ್ ಸಿಂಗಲ್ ಕ್ರೋಶವನ್ನು ಹಾಕೊಬೇಕಾಗುತ್ತೆ. ಇನ್ನೊಂದು ಸರಿ ಹೇಳ್ಕೊಡ್ತೀನಿ, ಇನ್ನೂ ಒಂದು ಮಾಡೋಣ. ಈಗ ನಾನು 6 ಸರಿ ಆದಮೇಲೆ 4 ಚೈನನ್ನು ಹಾಕ್ಕೊಳ್ತೀನಿ ನೋಡಿ. ಮತ್ತು ಲಾಕ್ ಮಾಡಿ ನಾನು ಫಸ್ಟ್ ಸಾರಿ ಇಲ್ಲಿ ದಾರವನ್ನು ಈ ರೀತಿ ಒಂದು ಸರಿ ಸುತ್ತಕೊಂಡು ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ ಲಾಕ್ ಮಾಡಬೇಕು. 3 ದಾರವನ್ನು ಒಂದು ದಾರದೊಳಗೆ ಈ ರೀತಿ ಎಳೆದು ತರಬೇಕು. ಫ್ರೆಂಡ್ಸ್, ನಾನು ಫಸ್ಟ್ ಮಾಡಿದ್ದೆ, ಅದು ವೀಡಿಯೋಸು ನಿಮಗೆ ಕ್ಲಿಯರಾಗಿ ಸ್ವಲ್ಪ ಆ ಕಡೆ ಈ ಕಡೆ ಹೊರಟೋಗಿದ್ದಕ್ಕೆ ನಾನು ಮತ್ತೆ ಮಾಡಿದೆ. ಸ್ವಲ್ಪ ಅದನ್ನು ನಿಮಗೆ ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ ನಿಮಗೆ ವಿಡಿಯೋ ಹಾಕಬೇಕಂದ್ರೆ. ನೋಡಿ, ನೆಕ್ಸ್ಟು ಈ ರೀತಿ ಮತ್ತೆ ಹೋಲ್ ಮಾಡಿ ಆ 3 ದಾರವನ್ನು ಈ ರೀತಿ ಎಳೆದು ತರಬೇಕು. One, two, three, four, 5
ಆದಮೇಲೆ ಈ ರೀತಿ ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಲಾಕ್ ಮಾಡಬೇಡಿ, ಡೈರೆಕ್ಟು ಒಂದು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಸಾರಿ ಪಾಯಿಂಟು ಅಲ್ಲಿ ಪಾಯಿಂಟ್ ಮಾಡಿ ಹೋಲ್ ಮಾಡಿ ಈ ರೀತಿ ದಾರ ಹೇಳುತ್ತಂದು ಸೂಜಿ ಮೇಲೆ 3 ಸಲ ದಾರ ಆಗುತ್ತೆ. 3 ದಾರವನ್ನು ಒಂದೇ ದಾರದಲ್ಲಿ ಹೇಳುತ್ತೆ ತಗೊಂಬಂದರೆ ಹಾಫ್ ಸಿಂಗಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಮತ್ತು 4 ಚೈನ್ 1 2 3 4 ಸ್ಯಾರಿನ ಟರ್ನ್ ಮಾಡ್ಕೊಬೇಕು. ಮತ್ತು ಆ ಹೋಲ್ಗೆ ಹೋಗಿ ನೆಕ್ಸ್ಟು ನಾವು ಲಾಕ್ ಮಾಡಿರ್ತೀವಲ್ಲ ಆ ಹೋಲ್ ಕಾಣಿಸ್ತಾ ಇದೆಯಲ್ಲ ಆ ಹೋಲಲ್ಲಿ ಹೋಗಿ ಈ ರೀತಿ ದಾರನ ಎಳೆದು ಲಾಕ್ ಮಾಡಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಅದ್ರ ಮುಂದೆ ಪಕ್ಕದಲ್ಲಿ ನೆಕ್ಸ್ಟು ಆ ಹೋಲ್ಗೆ ಹೋಗಿ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡಿ. ಮತ್ತು ಇದೇ ಪ್ರಕಾರ ನೆಕ್ಸ್ಟು ಫೇಸ್ ಕ್ಲಾತ್ಗೆ ಟರ್ನ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ರೋಶ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಬೇಕು. ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಹೇಳುತ್ತಂದರೆ 3 ದಾರ ಆಗುತ್ತೆ. 3 ದಾರನ ಮತ್ತೆ ಮೇಲ್ಗಡೆ ದಾರನ ಹೇಳುತ್ತಂದರೆ ಹಾಫ್ ಸಿಂಗಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ಕೊಬೇಕು, ದಾರವನ್ನು ಹೇಳುತ್ತಿರಬೇಕು. ಈ ರೀತಿ 3 ದಾರವನ್ನು ಸೇರಿಸಿದ್ರೆ ಹಾಫ್ ಸಿಂಗಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿ ಮಾಡುವಂಥ ಮೆಥಡು. ನೆಕ್ಸ್ಟು 3 ಚೈನನ್ನು ಹಾಕ್ಕೊಳ್ಳಿ, ಸ್ಮಾಲ್ ಪಿಕಾಕನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಕಲಿತಾ ಇರಬೇಕಾದ್ರೆ ಆರ್ಚೆಲ್ಲ ಕೆಲವ್ರಿಗೆ ಕರೆಕ್ಟು ಫಾರ್ಮೇಷನಲ್ಲಿ ಬರೋದಿಲ್ಲ, ಅಂಥವ್ರಿಗಂತೂ ತುಂಬ ಹೇಳಿ ಮಾಡಿಸೋದಂಥ ಡಿಸೈನ್ ಇದು. ಈ ರೀತಿ ಒಂದು ಡಿಸೈನನ್ನು ಹಾಕ್ಕೊಡಿ, ಕಲೀರಿ. ಮತ್ತೆ 3 ಸಾರಿ ಆ ಕಡೆ 3 ಈ ಕಡೆ 3 ಸಿಂಗಲ್ ಹಾಫ್ ಕ್ರೋಶ, ಮಧ್ಯದಲ್ಲಿ ಒಂದು ಪಿಕಾಕ್ ಬರುತ್ತೆ. ಆ ಸ್ಪೇಸಲ್ಲಿ ನೀವು ಯಾವುದಾದ್ರೂ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ನೋಡಿ ಬಂದಿದೆ. ಇಲ್ಲಿಗೆ ಲಾಕ್ ಮಾಡಿ. ಅದು ಯಾಕೆ ಲಾಕ್ ಮಾಡೋದು ಅಂತಂದರೆ ಸ್ವಲ್ಪ ಅದು ಲೀಫ್ ಡಿಸೈನಲ್ಲಿ ಕಾಣಿಸ್ಬೇಕು ಅಂದರೆ ನಾವು ಅಲ್ಲಿ ಒಳಗಡೆನೇ ಲಾಕ್ ಮಾಡಬೇಕು. ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಈ ರೀತಿ ಬಿಟ್ಕೊಬಾರ್ದು, ಫಿನಿಶಿಂಗ್ ಬರೋದಿಲ್ಲ. ಸ್ವಲ್ಪ ನೀಟಾಗಿ ಹಿಂಗೆ ಹೇಳ್ಕೊಂಡು ನೀಟಾಗಿ ಮಾಡ್ಕೊಬೇಕು ಅದನ್ನು. ಮತ್ತು ಈ ಪಕ್ಕದಲ್ಲೇ ಅದರ ಪಕ್ಕದಲ್ಲೇ ಹೋಲ್ ಮಾಡಿ ಈ ರೀತಿ ಹೇಳ್ಕೊಂಡು 3 ದಾರವನ್ನು ಒಂದು ಸರಿ ಈ ರೀತಿ ತಗೊಳ್ಳಿ. ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಳ್ಳಿ, ಅದ್ರ ಮೇಲೆ ಹೋಗಿ ಈ ರೀತಿ ಸ್ಯಾರಿ ಪೂರ್ತಿ ಮಾಡಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು ಮೈಸೂರು ಸಿಲ್ಕ್ ಸ್ಯಾರೀಸು. ಎಕ್ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಈ ರೀತಿ ಡಿಸೈನನ್ನು ನೀವು ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಬೇಕು ಅನ್ನೋಂತಹ ಕಸ್ಟಮರ್ಸ್ಗೆ ಈ ರೀತಿ ಹಾಕ್ಕೊಡಿ, ನೀಟಾಗಿ ಬರುತ್ತೆ. ಅದ್ರ ಜೊತೆಗೆ ತುಂಬ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ತುಂಬ ಟೈಮ್ ಹಿಡಿಯೋದಿಲ್ಲ, ತುಂಬ ಬೇಗ ಆಗಿಬಿಡುತ್ತೆ. 1.5 ಅವರ್ಸ್ಗೆಲ್ಲ ಮುಗಿದ್ಬಿಡುತ್ತೆ ಡಿಸೈನು, ಅಷ್ಟು ಬೇಗ ಆಗುತ್ತೆ ಇದು. ನೋಡಿ ಹಾರ ಹಾಕ್ಕೊಂಡಿದ್ದೀನಿ. ನಂತರ 4 ಚೈನ್ 1 2 3 4 ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಸ್ಯಾರೀಸ್ಗೆ ಪಾಯಿಂಟ್ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ರೀತಿ ಸರಿ ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಪಾಯಿಂಟ್ ಒಳಗಡೆ ಹೋಗಿ ಈ ರೀತಿ 3 ದಾರ ತಂದು ಆ 3 ದಾರವನ್ನು ಒಂದೇ ದಾರದ ಒಳಗಡೆ ನುಗ್ಗಿಸಿ ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಆ ಪಕ್ಕದ ಇದ್ರೊಳಗೆ ಪಾಯಿಂಟ್ ಒಳಗಡೆ ಹೋಗಿ ದಾರ ಹೇಳುತ್ತಂದರೆ ಹಾಫ್ ಸಿಂಗಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಫಿನಿಶಿಂಗ್ ಆದಷ್ಟು ಫಿನಿಶಿಂಗ್ ಕಡೆ ಗಮನ ಹರಿಸಿ. ಮತ್ತು ಇಲ್ಲಿ ನಾವು ಸ್ಯಾರಿನ ಹೋಲ್ ಮಾಡಬೇಕಾದ್ರೆ
ಮೈಸೂರು ಸಿಲ್ಕ್ಗೆ ಹಾಕೋದಾದರೆ ತುಂಬ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಪಾಯಿಂಟ್ ನಿಯರ್ ಬೈನೇ ಹೋಲ್ ಮಾಡಿ ನೀವು ಹಾಕ್ಕೊಬೇಕಾಗತ್ತೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ವಿಡಿಯೋಗಿಂತ ಅಂತೂ ರಿಯಲಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಸ್ಯಾರೀಸ್ಗಷ್ಟೇ ಅಲ್ಲ, ದುಪ್ಪಟ ಬಾರ್ಡರ್ ಉಸ್ಕನ್ನು ಸಹ ಹಾಕೊಬೋದು. ಕೆಲವೊಂದು ನ್ಯಾಪ್ಕಿನ್ ಡಿಸೈನು ಸಹ ಹಾಕೊಬೋದು. ಅಲ್ಲಿ ಈ ಒಂದು ಗ್ಯಾಪ್ ಸ್ಕಿಪ್ ಮಾಡಿದ್ರೆ ಅಲ್ಲಿ ಚೈನನ್ನು ಹಾಕ್ಕೊಂಡ್ರೆ ಸಿಂಗಲ್ ಹಾಫ್ ಕ್ರೋಶ ಹಾಕೊಬೋದು, ಇಲ್ಲ ಬೀಡ್ಸ್ ಆ್ಯಡ್ ಮಾಡಿಕೊಂಡ್ರೆ ಮುಗ್ದೋಯ್ತು. ತುಂಬ ಚೆನ್ನಾಗಿ ಬಂದಿದೆ. ಸ್ಯಾರಿ ಪೂರ್ತಿ ಮಾಡಿ ಮತ್ತು ಈ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ.